ಹಣವು ಅಳಿದೀತು ಪುಣ್ಯವು ಉಳಿದೀತು ಬಸವ ಬಂದ ಬಗಿ ನೋಡಣ್ಣ ನೀತಿಯ ಕೇಳುವದಾತನು ಬರುತ್ತಾನ ಲೆಕ್ಕ ಏನು ಕೊಡುತ್ತೀರಣ್ಣ. ನಮಸ್ಕಾರ ವೀಕ್ಷಕರೇ. ಎಷ್ಟೋ ಪದಗಳು ಡಿಸ್ಕಸ್ ಮಾಡ್ತಾ ಮಾಡ್ತಾ ನಾವು ಕೆಲವಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಇರ್ತೀವಿ. ಅದರಲ್ಲಿ ಎಷ್ಟೋ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಕಾಲಜ್ಞಾನ ನಿರ್ಣಯ ಅನ್ನೋ ಒಂದು ಪುಸ್ತಕ ಬಂದು ಜನರಿಗೆ ಜೀವನದ ದಾರಿ ತಿಳಿಸ್ಕೊಡುವಂಥ ಪುಸ್ತಕ ಅಂತಾನೆ ಅನಿಸ್ಬಿಟ್ಟಿದೆ ನನಗಂತೂ ಓದ್ತಾ ಓದ್ತಾ. ಅದಕ್ಕೆ ಆ ವಿಷಯಗಳನ್ನ ನಿಮಗೆ ತಿಳಿಸ್ತಾ ಇರ್ತೀನಿ. ಅದರಲ್ಲಿ ಎಷ್ಟೋ ಜನ ತಿಳ್ಕೊಂಡು ಅದರಲ್ಲಿರುವಂಥ ಗೂಢಾರ್ಥಗಳನ್ನ ತಿಳ್ಕೊಂಡು ಜನರಿಗೆ ತಿಳಿಸುವಂಥ ಪ್ರಯತ್ನನೂ ಮಾಡ್ತಾ ಇದ್ದೀರಾ, ನಮಗೂ ತಿಳಿಸ್ತಾ ಇದ್ದೀರಾ ಕಮೆಂಟ್ಸ್ ಮೂಲಕ. ಕೆಲವಷ್ಟು ಕಮೆಂಟ್ಸ್ಗಳನ್ನ ನಾನು ಓದ್ತಾ ಇರ್ತೀನಿ. ಅದರಲ್ಲಿ ನಾನು ತಪ್ಪಾಗಿ ಹೇಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ನಾನು ಮೊದಲೇ ಹೇಳಿದೆ, ಹಳೆಗನ್ನಡ ಅಷ್ಟೊಂದು ನನಗೆ ಗೊತ್ತಿಲ್ಲದೆ ಇರೋದ್ರಿಂದ ಕೆಲವೊಂದು ವರ್ಡ್ಗಳು ತಪ್ಪಾಗೋ ಚಾನ್ಸಸ್ ಇರುತ್ತೆ. ಅದನ್ನು ಕರೆಕ್ಟ್ ಮಾಡೋ ಕೆಲಸ ಯಾರು ಬೇಕಾದರೂ ಮಾಡ್ಬೋದು, ಅವರು ಇವರು ಅಂತ ಅಲ್ಲ, ಎಲ್ಲರೂ ಕರೆಕ್ಟ್ ಮಾಡೋ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ನಾವು ಇವಾಗ ಮತ್ತೆ ಮುಂದಿನ ಪದಗಳನ್ನ ತಿಳ್ಕೊಳ್ತಾ ಹೋಗೋಣ. ಕೆಲವಷ್ಟು ಜನ ಈ ಬುಕ್ಕಲ್ಲಿರೋ ಡೀಟೇಲ್ಸ್ನ ನಾವು ಓದ್ತೀವಿ, ತಿಳ್ಕೊಳ್ತೀವಿ ಅನ್ನೋದಕ್ಕೆ ಅವ್ರಿಗೂ ವಾಟ್ಸಪ್ ಮೂಲಕ ಕಳಿಸೋ ಪ್ರಯತ್ನ ಮಾಡಿದ್ದೀನಿ. ಇನ್ನು ಇದರಲ್ಲಿರೋ ಪದಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓದಷ್ಟು ನಮಗೆ ನಾಲೆಡ್ಜ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅನ್ನೋ ಹಾಗೆ ಎಷ್ಟು ತಿಳ್ಕೊಳ್ತೀವೋ ಅಷ್ಟು ಅನುಕೂಲಗಳು ಆಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ಈ ವಿಷಯಗಳನ್ನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ. ಸದ್ಯಕ್ಕೆ ಇಷ್ಟ ಆದವ್ರು ಮಾತ್ರ ಇವುಗಳನ್ನ ತಿಳ್ಕೊಳ್ತಾ ಹೋಗಿ. ಎಲ್ಲರೂ ಇದನ್ನ ತಿಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಕೆಲವೊಬ್ಬರಿಗೆ ಈ ಪದಗಳು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇದು ಇಷ್ಟ ಆಗದೆ ಇರ್ಬೋದು. ಇಷ್ಟ ಆಗೋರೆಲ್ಲ ಇದನ್ನ ತಿಳ್ಕೊಳ್ಳಿ. ಆದಷ್ಟು ಇದರಲ್ಲಿರೋದನ್ನ ಪಾಲಿಸೋದಕ್ಕೆ ಪ್ರಯತ್ನ ಮಾಡಿ. ಮಾಡಲೇಬೇಕು ಅಲ್ಲ, ಪ್ರಯತ್ನ ಮಾಡಿ ಅಷ್ಟೇ ನಮ್ಮ ಉದ್ದೇಶ. ಓಕೆ, ಇನ್ನು ಪದ 26ರಲ್ಲಿರೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಇವತ್ತು. ಇದರಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಇಲ್ಲಿ ಪದ 26ರಲ್ಲಿ ಇವ್ರು ತಿಳಿಸ್ತಾರೆ, ಬಸವನ ಪಾದ ಮರೆತವರು ವಸುದಿಯೊಳಗೆ ಪಾಮರ ಜನರು ದಶಮುಖದಯ್ಯ ಬಂದ ಬಗೆಯದು ದಾರಿ ತಿಳಿಯದು ಕೇಳಲೋ ವಾದಿ ಹೆಬ್ಬುಲಿ ಬಂದೀತು ಮರ್ತ್ಯಕ್ಕೆ ದೊಡ್ಡ ಅಬ್ಬರಿಸುವ ಬಗೆಯ ನೋಡಣ್ಣ ಜನರಿನ್ನ ನುಂಗುವುದು ಒಬ್ಬರು ಉಳಿಯರು ಮಾಯದ ಮಿಕಮಿದು ತಿಳಿರಣ್ಣ. ಇಲ್ಲಿ ಬಸವಣ್ಣನ ನಂಬದೇ ಇದ್ದವರು ಭೂಮಿ ಒಳಗಡೆ ಪಾಮರ ಜನರು ಅಂತ ಕರೆದಿದ್ದಾರೆ. ಇನ್ನ ಭೂಮಿಗೆ ಹೆಬ್ಬುಲಿ ಅನ್ನೋದು ಬರ್ತಾ ಇದೆ. ಅಂದ್ರೆ ಕಲ್ಕಿ ಅವತಾರದಲ್ಲಿರ್ಬೋದು, ಇನ್ನು ಬೇರೆ ಬೇರೆ ಅವತಾರದಲ್ಲಿರ್ಬೋದು, ಹೆಬ್ಬುಲಿ ಅನ್ನೋದು ಬರ್ತಾ ಇದೆ. ಅದು ಮನುಷ್ಯರನ್ನ ನುಂಗುತ್ತೆ ಅಂತ ಈ ಪಾದದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ರಾಯರ ಹುಲಿ ರಾಜೇಕ ಬರುತ್ತಾದ ಬೊಬ್ಬಿ ತ್ರಿ ಜಗಕಣ್ಣ ತಾಯಿ ಒಂದು ಬಿಗಿ ತಂದಿ ಒಂದು ಬಗಿ ನಡುನಾಟ ಕೆಡುತ್ತೈತಣ್ಣ. ಇಲ್ಲಿ ತಾಯಿ ಒಂದು ಕಡೆ, ತಂದೆ ಒಂದು ಕಡೆ, ಒಬ್ಬೊಬ್ರು ಒಂದೊಂದು ಕಡೆ ಹೋಗೋ ಕಾಲ ಬರುತ್ತೆ. ಮೂರು ಜಗತ್ತಿಗೆ, ತ್ರಿಲೋಕಕ್ಕೆ ಅಂತ ತಿಳಿಸ್ತಾ ಇದ್ದಾರೆ. ಪುರುಷರು ಒಂದು ಕಡೆ, ಮಡದಿ ಒಂದು ಕಡೆ, ಹುಂಜಿನ ಕಾಳಗ ನಿಮಗಣ್ಣ ತಾಯಿಯು ಮಕ್ಕಳಿಗೆ ಸಿಲ್ಕದ ಎದಿಯವದದು ಸಾಯವಳಣ್ಣ ಅಂಧಕಾರ ಬಂದೀತು ಮರ್ತ್ಯ ಕತ್ತಲ ಬೀಳುವುದು ನಿಮಗಣ್ಣ. ಇಲ್ಲಿ ತಾಯಿ ಮಕ್ಕಳಿಗೆ ಸಿಕ್ಕೋದಿಲ್ಲ, ಮಕ್ಕಳು ತಾಯಿಗೆ ಸಿಕ್ಕೋದಿಲ್ಲ. ಅಂಧಕಾರ ಅಂದ್ರೆ ಕತ್ತಲೆ ಜಗತ್ತಿನಲ್ಲಿ ಬದುಕುವಂಥ ಜನಗಳು ಬರುತ್ತೆ. ಅದಕ್ಕೆ ಎಷ್ಟೋ ಕಡೆ ಆಲ್ರೆಡಿ ಕರೆಂಟ್ ಇಲ್ಲದೆ ಇದ್ರೆ ಯಾವ ಥರ ಬದುಕಬೇಕು, ಪ್ಲಸ್ ನಮಗೆ ಸೂರ್ಯನ ಬೆಳಕಿಲ್ಲ ಅಂದರೆ ಯಾವ ಥರ ನಾವು ಕರೆಂಟನ್ನ ಪ್ರೊಡ್ಯೂಸ್ ಮಾಡ್ಕೋಬೋದು ಅನ್ನೋ ಟೆಕ್ನಾಲಜಿಗಳನ್ನ ಕಂಡುಹಿಡಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಅಂಧಕಾರ ಬಂದಾಗ ಬದುಕೋ ದಾರಿ ಅನ್ನೋದು ಕಾಣದೆ ಹೊರಟೋಗ್ಬೋದು. ಈಗ ಒಂದು ದಿನ ಕಣ್ಣು ಕಾಣಿಸ್ಲಿಲ್ಲ ಅಂದರೆ ಯಾವ ಥರ ಇರುತ್ತೆ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಅಂತ ಕತ್ತಲಲ್ಲಿ ಬದುಕುವಂಥ ಪರಿಸ್ಥಿತಿ ಬರ್ಬೋದು. ಆಗ ಅಂಧಕಾರ ಅನ್ನೋದು ಎಲ್ಲರಿಗೂ ಕವಿಯುತ್ತೆ. ದಾರಿಗಳು ಅನ್ನೋದು ಕಾಣೋದಿಲ್ಲ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ತಂಗಿ ತಮ್ಮ ಎಲ್ಲರೂ ಒಂದೊಂದು ಕಡೆ ಹೋಗ್ತಾರೆ. ಯಾವ ದಿಕ್ಕಿಗೆ ಹೋಗ್ತಾ ಇದೀವಿ, ಮುಂದೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅಷ್ಟೊಂದು ಕತ್ತಲು ಅನ್ನೋದು ಕೆಲವಷ್ಟು ಭೂಭಾಗಗಳಲ್ಲಿ ಕವಿಯುತ್ತೆ ಅಂತಾನೆ ಇವರು ತಿಳಿಸಿರೋದು. ಶಿಕ್ಷಕರು ಹೆಚ್ಚಾರು ಚಾಡ ಮಾಡುವವರು ಯಮನ ಬಾದಿ ಇವರಿಗೆ ಬಿಡದಣ್ಣ ಹುಂಡು ಹುಟ್ಟಾರು ಸೇರರು ಜನರು ಬೀಜಲಯ ಆಗುವುದು ನೋಡಿನಣ್ಣ. ಇಲ್ಲಿ ಚುಚ್ಚು ಪದಗಳನ್ನ ಆಡೋರು, ಬೇರೆ ಬೇರೆ ರೀತಿ ಮನುಷ್ಯರನ್ನ ಹೀಯಾಳಿಸೋರು, ಅವ್ರಿಗೆ ತೊಂದರೆ ಕೊಡೋರು ಜಾಸ್ತಿ ಆಗ್ತಾರೆ. ಅಂಥವ್ರಿಗೆ ಯಮ ಬಾಧೆ ಅನ್ನೋದು ಕಾದಿರುತ್ತೆ. ಒಳ್ಳೆ ಗಟ್ಟಿ ಬೀಜಗಳು ಮಾತ್ರ ಭೂಮಿ ಮೇಲೆ ಉಳ್ಕೊಳ್ಳುತ್ತೆ ಅಂತ ತಿಳಿಸಿದ್ದಾರೆ. ಉತ್ತರ ದೇಶದ ಊಲಿ ಮುಂದಕ್ಕೆ ಬರುತ್ತಾದ ಬೊಬ್ಬಿ ತ್ರಿಜಗಕ್ಕಣ್ಣ ನಕಲಿ ಇಂದಾಗುವ ಮಾತಿದು ಉಳಿದಿದ್ದು ಬೀಜ ತಿಳಿಯಣ್ಣ ದಿವಿಗೆ ಕುಂಡಿಹಾಂಗ ದಿನಮಾನ ಬರುತ್ತಾವ ಮತ್ತು ನೆನವು ತಿಳಿರಣ್ಣ. ಇಲ್ಲಿ ಉತ್ತರ ದೇಶ ಅಂದ್ರೆ ನಮ್ಮ ಭಾರತದಲ್ಲಿ ಉತ್ತರ ಭಾಗನ ಉತ್ತರ ದೇಶ ಅಂತ ಕರೆದಿದ್ದಾರೆ. ಅಲ್ಲಿಂದ ಜನ ಬೊಬ್ಬೆ ಹೊಡ್ಕೊಂಡು ನಮ್ಮ ಕಡೆ ಬರ್ತಾರೆ. ಅದರಲ್ಲಿ ಗಟ್ಟಿ ಬೀಜಗಳು ಮಾತ್ರ ಇಲ್ಲಿ ಉಳ್ಕೊಳ್ತವೆ ಅಂತ ತಿಳಿಸಿದ್ದಾರೆ. ಹಣವು ಅಳಿದೀತು ಪುಣ್ಯವು ಉಳಿದೀತು ಬಸವ ಬಂದ ಬಗಿ ನೋಡಣ್ಣ ನೀತಿಯ ಕೇಳುವದಾತನು ಬರುತ್ತಾನ ಲೆಕ್ಕ ಏನು ಕೊಡುತ್ತೀರಣ್ಣ. ಇಲ್ಲಿ ಬಸವಣ್ಣ ಬಂದವನು ನೀತಿಯ ಲೆಕ್ಕ ಕೇಳ್ತಾನೆ. ಯಾವುದು ಸರಿಯಾಗಿ ಮಾಡಿದ್ದೀರಾ, ಯಾವುದು ತಪ್ಪಾಗಿ ಮಾಡಿದ್ದೀರಾ ತಿಳಿಸಿ ಅಂತ ಲೆಕ್ಕ ಕೇಳಿದಾಗ ಕೊಡೋದಕ್ಕೆ ನಮ್ಮ ಹತ್ರ ಲೆಕ್ಕ ಇರೋದಿಲ್ಲ.
ನಾನು ಹಿಂದಿನ ಪದಗಳಲ್ಲೂ ನಿಮಗೆ ತಿಳಿಸಿದ್ದೆ, ಅಲ್ಲಿ ಬಸವಣ್ಣವರ ರೂಪದಲ್ಲಿ ಬಂದು ಲೆಕ್ಕಗಳನ್ನ ಕೇಳ್ತಾರೆ, ನೀವು ಮಾಡ್ತಾ ಇರೋದು ಸರಿನಾ? ಈಗ ಎಷ್ಟೋ ಜನ ನಮ್ಮ ಮಧ್ಯೆನೇ ಬದುಕೊಂಡು ಜನರನ್ನ ಯಾಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪಂಡಿತರು ಜ್ಞಾನಿಗಳು ಅಂತ ಹೇಳೋ ಎಷ್ಟೋ ಜನ ಇದಾರಲ್ಲ, ಅಂಥವ್ರನ್ನ ಲೆಕ್ಕ ಕೇಳೋರು ಬರ್ತಾರೆ, ನೀನು ಮಾಡ್ತಾ ಇರೋದು ಸರಿನಾ, ಇದಕ್ಕೆ ಲೆಕ್ಕ ಕೊಡಪ್ಪ, ಇದು ನಿಜವಾಗ್ಲೂ ಆಗುತ್ತಾ, ದೇವರು ಬಂದು ನಿನ್ಗೆ ಈ ತರ ಮಾಡು ಅಂತ ಹೇಳಿದಾನ ಅಂತ ಎಲ್ಲ ಲೆಕ್ಕ ಕೇಳೋರು ಬರ್ತಾರೆ. ಬಸವಣ್ಣವರ ರೂಪದಲ್ಲಿ, ಶರಣರ ರೂಪದಲ್ಲಿ ಎಷ್ಟೋ ಜನ ಬಂದು ಲೆಕ್ಕ ಕೇಳೋ ಕೆಲಸ ಮಾಡ್ತಾರೆ. ಈಗಲೂ ಕೂಡ ನಮ್ಮ ಸುತ್ತಮುತ್ತ ಎಷ್ಟೋ ಜನ ಈ ಲೆಕ್ಕ ಕೇಳೋ ಕೆಲಸ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಯಾರ ಮೈ ಮೇಲೋ ದೇವ್ರು ಬಂತು ಅಂತ ಹೇಳಿ ದುಡ್ಡು ವಸೂಲಿ ಮಾಡೋರು ಇರ್ತಾರಲ್ಲ, ಅಂಥವ್ರನ್ನ ಲೆಕ್ಕ ಕೇಳಿ ದೇವ್ರು ಬಂದಿದ್ಯಾ, ಆ ದೇವ್ರು ಏನ್ ಮಾಡುತ್ತೆ, ದೇವ್ರು ಒಳ್ಳೆ ಕೆಲಸ ಮಾಡ್ಬೇಕಲ್ಲ, ಸೀರೆ ಕೇಳುತ್ತಾ, ಬಟ್ಟೆ ಕೇಳುತ್ತಾ, ಒಡವೆ ಕೇಳುತ್ತಾ, ಇನ್ನೊಂದು ಕೇಳುತ್ತಾ, ಈ ತರ ಲೆಕ್ಕ ಕೇಳೋ ಕೆಲಸ ಮಾಡೋರು ಬರ್ತಾರೆ ಅಂತಾನೆ ಇವರು ತಿಳಿಸಿರೋದು. ರಾಮ ಲಕ್ಷ್ಮಣರು ಧರೆಗಿಳಿದು ಬಂದಾಗ ರಾವಣ ಕೋಲಿ ನಿಮಗಣ್ಣ, ಕಲ್ಲ ದೇವರ ಪೂಜೆ ನಿಲ್ಲುತ್ತಾ ಬರುತ್ತಾವ ಭ್ರಾಂತಿ ನಿಮಗೆ ಬೀಳದೇಳಣ್ಣ. ಇಲ್ಲಿ ರಾಮ ಲಕ್ಷ್ಮಣ ಅನ್ನೋರು ಭೂಮಿಗೆ ಬಂದಾಗ ರಾವಣನಿಗೆ ಭಯ ಅನ್ನೋದು ಶುರುವಾಗಿತ್ತು. ಅವನಿಗೆ ಗೊತ್ತಾಗಿತ್ತು ಅವನ ಸಾವು ಹತ್ರ ಬರ್ತಾ ಇದೆ ಅಂತ. ಅದೇ ರೀತಿ ಕಲ್ಲ ದೇವರ ಪೂಜೆ ಒಂದಲ್ಲ ಒಂದು ದಿನ ನಿಲ್ಲುತ್ತೆ, ಭ್ರಾಂತಿ ನಿಮಗೆ ಹೊರಟೋಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಈಗ ಎಷ್ಟೋ ಜನ ನಾವು ನೋಡಿರ್ಬೋದು, ಒಂದು ಕಲ್ಲನ್ನ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಬಿಟ್ಬಿಟ್ರೆ ಸಾಕು, ಅದನ್ನೇ ದೇವ್ರು ಅಂತ ಪೂಜೆ ಮಾಡೋರು ನಂಬೋರು ಇದ್ದಾರೆ. ಅಂತ ಕಲ್ಲ ದೇವರ ಪೂಜೆ ಅನ್ನೋದು ನಿಲ್ಲುತ್ತೆ. ಕಾರಣ ಎಲ್ಲದಕ್ಕೂ ಪುರಾವೆಗಳು ಬೇಕಾಗುತ್ತೆ, ಯಾವುದನ್ನ ಮಾಡ್ತಾ ಇದ್ದೀವಿ, ಯಾವ್ದು ಸರಿ ತಪ್ಪು ಅನ್ನೋದು. ಮೇಯ್ನ್ ಆಗಿ ಹೇಳೋದಾದ್ರೆ, ಇಲ್ಲಿ ದೇವರಿಗೆ ಯಾವುದೇ ರೀತಿ ರೂಪಗಳು ಇಲ್ಲ, ಆಕಾರ ಅನ್ನೋದಿಲ್ಲ. ಅಂತ ಆಕಾರನ ರೂಪನ ಕೊಟ್ಟಿರೋನು ಮನುಷ್ಯ. ದೇವರಿಗೆ ಈ ತರ ಇರ್ತಾನೆ, ದೇವರಿಗೆ 4 ಕೈ ಇರುತ್ತೆ, 40 ಕೈ ಇರುತ್ತೆ, ದೇವ್ರು ಇಷ್ಟೊಂದು ಶಕ್ತಿವಂತ ಅಂತ ಅವನನ್ನ ವಿಚಿತ್ರವಾಗಿ ತೋರಿಸ್ತಾ ಇರೋನ್ ಮನುಷ್ಯ. ಈಗ AI ಟೆಕ್ನಾಲಜಿಯಿಂದ ದೇವರಿಗೆ 6 ಪ್ಯಾಕ್ಸ್ ಕೊಡೋದೇನು, ಇನ್ನು ಬೇರೆ ಬೇರೆ ರೀತಿ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ದೇವ್ರನ್ನ ಬೇರೆ ಬೇರೆ ವಿಚಿತ್ರವಾಗಿ ತೋರಿಸೋ ಕೆಲಸ ಮಾಡ್ತಾ ಇದ್ದೀರಾ. ಒರಿಜಿನಲ್ ಆಗಿ ದೇವರು ಯಾವ ರೂಪದಲ್ಲಿದ್ದಾನೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಲ್ಲಿನ ರೂಪದಲ್ಲಿರುವಂತ ಪೂಜೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಲ್ಲುತ್ತೆ ಅಂತ ಇವರು ತಿಳಿಸಿದ್ದಾರೆ. ಇನ್ನು ಧರ್ಮದ ದಾತನು ಮರ್ತ್ಯಕ್ಕೆ ಬರುತ್ತಾನ ಅಪ್ಪಿಕೊಳ್ಳಲಿ ಬೇಕಣ್ಣ, ವಾದ ಹಾಕಬೇಡಿರಿ ಹಾದಿ ಹಿಡಿದ ನಡಿ ಸಾಧಿಸಿ ಶೀತಗಿರಿ ನೋಡಣ್ಣ. ಇಲ್ಲಿ ಧರ್ಮದ ದಾತ, ಧರ್ಮನ ಕಾಯೋನು ಭೂಮಿಗೆ ಬರ್ತಾ ಇದ್ದಾನೆ, ಅವನನ್ನ ನಂಬಿ ಅವನಿಗೆ ಶರಣಾಗತಿ ಆಗಿ ಅಂತ ತಿಳಿಸಿದ್ದಾರೆ. ವಾದ ಮಾಡಬೇಡಿರಿ, ಇದ್ರ ಬಗ್ಗೆ ವಾದ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವಷ್ಟು ಸಲ ಡೌಟ್ ಬರ್ಬೋದು, ಅಂತ ಡೌಟ್ಗಳನ್ನ ಕ್ಲಾರಿಫೈ ಯಾರ ಹತ್ರ ಮಾಡ್ಕೋಬೇಕು ಅಂತವ್ರ ಹತ್ರ ಮಾಡ್ಕೊಳ್ಳಿ. ಎಲ್ಲದಕ್ಕೂ ವಾದ ಮಾಡೋದು ಸರಿ ಇಲ್ಲ. ಶೀತಗಿರಿ ಕಡೆ ನೋಡಿ, ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಡೀತಾ ಇರುವ ಸಂಗತಿಗಳ ಬಗ್ಗೆ ಅಂತ. ನಿರ್ಮಳವಾದ ಶೀತೆಯು ಗುಡ್ಡ ಬಸವ ಬಂದು ಬಗಿ ತಿಳಿರಣ್ಣ. ನಿರ್ಮಳವಾದ ಶೀತಗಿರಿಯಿಂದ ಬಸವಣ್ಣ ಬರ್ತಾನೆ, ಅರ್ಥ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದಾರೆ. ಇನ್ನ ಪದ 27 ಏನ್ ಹೇಳ್ತಾರೆ ಅಂತ ನೋಡೋಣ. ಇದ್ರಲ್ಲಿ ಅವ್ರು ತಿಳಿಸ್ತಾ ಹೋಗ್ತಾರೆ, ವರವ ಬೇಡಿರಿ ಹರನ ಕುಮಾರಗಿನ್ನು ಸರ್ವರು ತಾವಿನ್ನು. ವರವ ಬೇಡಿರಿ ಹರನ ಕುಮಾರಗಿನ್ನು. ಇಲ್ಲಿ ವರ ಕೇಳ್ಕೊಳ್ಳಿ. ಯಾರನ್ನ ಕೇಳ್ಬೇಕು? ಹರನ ಕುಮಾರನಿಗೆ ವರವನ್ನ ಕೇಳ್ಕೊಳ್ಳಿ. ಅಂದ್ರೆ ಹರನ ಕುಮಾರರು ಭೂಮಿ ಮೇಲೆ ಹುಟ್ಟುತ್ತಾರೆ ಅಂತ ಹೇಳಿದ್ರಲ್ಲ, ಅಂಥವ್ರಿಗೆ ವರನ ಕೇಳಿ ನಮ್ಮನ್ನ ಕಾಪಾಡಿ ಅಂತ. ಅದರಲ್ಲಿ ಗಣೇಶ ಷಣ್ಮುಖ ಭೂಮಿ ಮೇಲೆ ಹುಟ್ಟಿದ್ದಾರೆ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ದಾರೆ. ಇನ್ನ ಆಲ್ರೆಡಿ ಅವರು ಬದುಕ್ತಾ ಇದ್ದಾರೆ ಅಂತಾನೂ ಹೇಳಿದ್ದಾರೆ. ಇನ್ನ ಷಣ್ಮುಖ ಅವರು ಬಬಲಾದಿ ಮಠದಲ್ಲಿ ಬಂದು ನೆಲೆಸ್ತಾರೆ ಅಂತ ಹೇಳಿದಾರಲ್ಲ, ಇಂಥವ್ರನ್ನ ವರ ಕೇಳೋದಕ್ಕೆ ನೀವು ರೆಡಿ ಆಗಿರಿ ಅಂತ ಹೇಳ್ತಾರೆ. ವರ ಕೇಳಬೇಕು ಅಂದ್ರೂ ಅಂತ ವ್ಯಕ್ತಿ ಆಗಿರ್ಬೇಕು. ನಾವು ಏನನ್ನೇ ಪಡ್ಕೋಬೇಕು ಅಂದ್ರೂ ಅದನ್ನ ಪಡ್ಕೊಳ್ಳೋ ಸಾಮರ್ಥ್ಯ ನಮ್ಗಿದ್ಯಾ ನಮಗ್ ಗೊತ್ತಿರಬೇಕು. ಎಲ್ಲ ಕೇಳಿದ್ದೆಲ್ಲ ಸಿಗೋದಿಲ್ಲ. ಏಕೆಂದ್ರೆ ಅದನ್ನ ತಡ್ಕೊಳ್ಳೋ ಸಾಮರ್ಥ್ಯ, ಪಡ್ಕೊಳ್ಳೋ ಸಾಮರ್ಥ್ಯ ಎರಡು ಇದ್ದವ್ರಿಗೆ ಮಾತ್ರ ಎಲ್ಲ ಸಿಗುತ್ತೆ, ವರಗಳು ಸಿಗುತ್ತೆ. ಇನ್ನ ಮುಂದೆ ಇವ್ರು ಹೇಳ್ತಾ ಹೋಗ್ತಾರೆ, ಹಾರಿಗೆ ಏಳದೆ ಬೋರನೆ ಬರುವಾನು ದರೆಯೋಳು ನರಕಾಂತಿಹ ತೊಟ್ಟಿಹನು, ಪಾಮರ ಜನರನ್ನ ಕೋರ ದೊಡ್ಡವನ ದುರ್ಗಿಗೆ ಕೊಡುವನು. ಯಾರಿಗೂ ಹೇಳದೆ ಭೂಮಿಗೆ ಬರುವಂತ ಈ ಭಗವಂತ ರೂಪಿ ಕೆಟ್ಟ ಜನರನ್ನ ನರಕದಲ್ಲಿ ಕಾಡೋ ರೀತಿ ಕಾಡ್ತಾನೆ, ದುರ್ಗಿಗೆ ಬಲಿ ಅನ್ನೋದನ್ನ ಕೊಡ್ತಾನೆ ಅವ್ರನ್ನ ಅಂತ ತಿಳಿಸಿದ್ದಾರೆ. ಹಿಂದಕ್ಕೆ ಹತ್ತರೋಳು ಬಳದಾಗಿ ಇದ್ದು ಗಣಕುಲಕ್ಕೆ ಒಲೆದಿದ್ದ, ಬಂದು ನಿಜಕೂನವು ತೋರಿದ, ಕಡಿಹಾಟಕ ಇಳಿದ, ಮುಂದೆ ಇರುವ 10 ಗುರ್ತು ಹೇಳಿ, ಇಂದುಧರನ ಸುತ ಚೆಂದಾಗಿ ಬಂದಾನು, ಹಿಂದಕ್ಕ ಮಂದಾರ ಗಿರಿಯಲ್ಲಿದ್ದನು, ಎಂದೆಂದಿಗೂ ತನ್ನನ್ನು ಹೊಂದಿರುವವನು, ಕಾಯುವ ಭಕ್ತರಿಗೆ ಒಲಿದಿರುವ. ಇಲ್ಲಿ ಕಡೆ ಆಟ ಭೂಮಿಗೆ ಬರ್ತಾ ಇದೆ. ಅಂತ ಟೈಮ್ನಲ್ಲಿ ನಮ್ಮನ್ನ ಕಾಯುವಂತ ಭಗವಂತ ಭೂಮಿಗೆ ಬರ್ತಾನೆ. 10 ಗುರುತುಗಳನ್ನ ಜನರಿಗೆ ಕೊಡ್ತಾ ಹೋಗ್ತಾನೆ. ಆ ಗುರುತುಗಳು ಕುರುಹುಗಳಾಗಿರುತ್ತೆ. ಇದೆಲ್ಲ ಕೂಡ ಸಾಕ್ಷಿಗಳು, ಮುಂದೆ ಆಗುವಂತ ವಿನಾಶಗಳಿಗೆ, ಅನಾಹುತಗಳಿಗೆ, ಧರ್ಮದ ದಾರಿಗೆ ಆಗುವಂತ ಸಾಕ್ಷಿಗಳು.
ಭಕ್ತರನ್ನ ಕಾಪಾಡ್ತೀನಿ ಅಂತ ಇಲ್ಲಿ ಒಂದೊಂದು ಮಾತುಗಳಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಭಕ್ತಿ ಮಾರ್ಗ ಅಂದ್ರೂ ಯಾವ ತರ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಎಲ್ಲಾ ಕೂಡ ಭಕ್ತಿ ಮಾರ್ಗ ಅಲ್ಲ. ಧ್ಯಾನ ಮಾಡಿದ ತಕ್ಷಣ ಕೂತ್ಕೊಂಡು ಭಕ್ತಿ ಬಂದ್ಬಿಡುತ್ತೆ ಅಂದ್ರೆ ಅದು ಸುಳ್ಳು. ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಆಗ ಮಾತ್ರ ನಿಜವಾದ ಭಕ್ತಿ ಮಾರ್ಗ ಅನ್ನೋ ಸಿಗುತ್ತೆ. ಅದಕ್ಕೆ ಸರಿಯಾದ ಗುರುನ ಹುಡುಕೋ ಕೆಲಸ ಮಾಡ್ಕೊಳ್ಳಿ. ಉತ್ತರ ದೇಶಕ್ಕೆ ಒಂಟಿಯ ಕಳಿಸಿ ಕೊಟ್ಟಾನು, ಕರೆಬಾವಿಯ ಸುಟ್ಟ 10, 5, 7ನೇ ಸಲ ಭರಣಿ ಬಿಟ್ಟ. ಗಜಹಣಿಯ ಮುಟ್ಟ 7 ಸುತ್ತಿನ ಚಕ್ರ, ಉರುಳೆ ಆಟ ಪ್ರಾಣ ಓಂಕಾರಕ್ಕೆ ಕೊಟ್ಟ. 3 ನಿಬ್ಬಾಣ ಸಾರಿ ಬಂದಾವು, 6 ಟೋಪುಗಳು ಹಾರಿ ಹೋದಾವು. ಇಲ್ಲಿ ಉತ್ತರ ದೇಶಕ್ಕೆ ಒಂಟೆನ ಕಳಿಸ್ಕೊಡ್ತಾನೆ. ಇನ್ನ ಬೇರೆ ಬೇರೆ ಮಾತುಗಳನ್ನ ತಿಳಿಸಿದ್ದಾರೆ. ಗಜ ಅಣಿಯ ಮುಟ್ಟ ಅಂದ್ರೆ ಈ ಕೆಲವೊಂದು ವರ್ಡ್ಗಳು ಹೇಳದ್ನಲ್ಲ, ಗೂಢಾರ್ಥದಲ್ಲಿದೆ, ಹಳೆಗನ್ನಡದಲ್ಲಿದೆ. ಇವುಗಳನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವುಗಳನ್ನ ತುಂಬಾ ತಿಳ್ಕೊಂಡಿರೋರ ಹತ್ರ ಕೇಳಿ ನಾವು ಅರ್ಥಗಳನ್ನ ತಿಳ್ಕೊಬೇಕಾಗತ್ತೆ. ಇನ್ನ 7 ಸುತ್ತಿನ ಚಕ್ರ, 7 ಸುತ್ತಿನ ಚಕ್ರದಿಂದ ಆ ಚಕ್ರನ ಉರುಳಿ ಬಿಟ್ಟು ಪ್ರಾಣಗಳನ್ನ ಓಂಕಾರಕ್ಕೆ ಕೊಡ್ತಾನೆ. ಅಂದ್ರೆ ಓಂಕಾರ ಎಲ್ಲಿದೆ ಅಲ್ಲಿಗೆ ಈ ಪ್ರಾಣಗಳನ್ನ ಕಳಿಸ್ತಾನೆ ಅಂತ ತಿಳಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ಪದ ತಿಳ್ಕೊಳ್ತಾ ಹೋಗೋಣ. ಮೀರಿದ ಮಾತಿದು ಮರ್ತ್ಯಕ್ಕೆ ಇಳಿದಿ ತಣ್ಣ, ಬಲ್ಲವರು ಜಾಣ ಕಲ್ಲಿಗೆ ಕಲ್ಲಿಗೆ ಲೆಕ್ಕ ತಂದಿಹರಣ್ಣ. ಇಲ್ಲಿ ಮಾತುಗಳನ್ನ ತಪ್ಪಿ ಭೂಮಿಗೆ ಇಳಿತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಲ್ಲಿಗೆ ಕಲ್ಲಿಗೆ ಲೆಕ್ಕ ಕೇಳ್ತಾರೆ. ಮಹಾಬಲ್ಲಿದರಣ್ಣ, ಬಲ್ಲಿದನೆಂದರೆ ಬೀಜ ಹೇಳಿರಣ್ಣ. ಅನಲಿಕರಣ ಬಲ್ಲಿದರತ್ತ, ಬಾಗಿಲಾದವಣ್ಣ ಎಲ್ಲರಿಗಿರಿಸಣ್ಣ. ಬಲ್ಲದ ಬಬಲಾದಿ ಹಿರಿಹೋಳಿ, ಜಾಗಕ್ಕೆ ನಿಲ್ಲದೆ ಸಿದ್ದರಾಮೇಶ್ವರ ಬಂದಾನು. ಬಲ್ಲವರೆಲ್ಲರೂ ಸೋಸಿ ನೋಡಿರಣ್ಣ. ಸಿದ್ದರಾಮೇಶ್ವರ ಯಾರು ಅಂತ ಸೋಸಿ ತೂಕ ಅಳತೆ ಮಾಡಿ ತಿಳ್ಕೊಳ್ಳಿ. ಎಲ್ಲರನ್ನೂ ಕೂಡ ನಾವು ಸಿದ್ದರಾಮೇಶ್ವರ ಅಂತ ಅನ್ನೋದಕ್ಕೆ ಹೋಗ್ಬೇಡಿ, ಸೋಸಿ ತೂಕ ಮಾಡಿ ಅಂತಾನೆ ತಿಳಿಸ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಎಲ್ಲ ವಿಷಯಗಳನ್ನು ಎಲ್ಲರಿಗೂ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಜನರಿಗೆ ತಿಳಿಸೋದಕ್ಕೂ ಆಗೋದಿಲ್ಲ. ನಾನು ನನ್ನ ಕೈಲಾಗೋ ಪ್ರಯತ್ನಗಳಲ್ಲಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಲವೊಬ್ರು ಕೇಳಿದ್ರಿ, ಇದನ್ನ ಯಾರಾದ್ರೂ ತುಂಬಾ ಪಂಡಿತರಿಗೆ ಕೊಟ್ಟು ಅವ್ರ ಕಡೆಯಿಂದ ಹೇಳ್ಸಿ ಅಂತ. ನಾನು ತುಂಬಾ ಜನರ ಹತ್ರ ಹೋಗಿ ಮಾತಾಡದೆ, ಟ್ರೈ ಮಾಡಿದೆ. ಯಾರಾದ್ರೂ ಇದ್ರ ಬಗ್ಗೆ ತಿಳ್ಕೊಂಡಿದ್ದವ್ರು ದಯವಿಟ್ಟು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂತ. ಬಟ್ ಅವ್ರು ಏನಂದ್ರೆ ಕ್ಯಾಮ್ರಾ ಅಂದ್ರೆ ಕುತ್ಕೊಂಡು ಈ ರೀತಿ ವಿಡಿಯೋ ಮುಂದೆ ಎಲ್ಲ ಮಾತಾಡೋದಕ್ಕೆ ಯೋಚನೆ ಮಾಡ್ತಾರೆ. ಅದೆಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದನ್ನೇ ಕ್ಯಾಶುಯಲ್ ಆಗಿ ಕೂತಿದಾಗ ಮಾತಾಡ್ಬಿಡ್ತಾರೆ. ಬಟ್ ಅದನ್ನ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೂ ಆಪ್ಷನ್ ಇಲ್ಲ. ನಾರ್ಮಲ್ ಆಗಿ ಮಾತಾಡಿರ್ಬೋದು, ಅಂಥದನ್ನೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ. ಮಾತಾಡೋದನ್ನ ಅವರು ವಿಡಿಯೋ ರೆಕಾರ್ಡಿಂಗ್ ಒಪ್ಕೊಂಡಿದ್ದಿದ್ರೆ ನಾನು ಯಾರ ಹತ್ರನಾದ್ರೂ ಮಾಡಿಸಿ ಹೇಳೋಣ ಅಂತ ಇದ್ದೆ. ತುಂಬಾ ತಿಳ್ಕೊಂಡಿರೋರು ಇದ್ರ ಬಗ್ಗೆ, ಅವ್ರ ಹತ್ರ ಮಾಡ್ಸೋಣ ಅಂತ ಇದ್ದೆ. ಬಟ್ ಆದ್ರೆ ಅಂಥವ್ರು ಯಾರು ಸಿಗದೆ ಇರೋದ್ರಿಂದ ನನ್ನ ಕೈಲಾಗೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಜನರಿಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಉಳವಿ ಚನ್ನಬಸವಣ್ಣ ಸ್ವಾಮಿಗಳು ಕೂಡ ಈ ತರದ್ ಎಷ್ಟೋ ಪುಸ್ತಕಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿರೋ ವಿಷಯಗಳನ್ನ ಜನರಿಗೆ ತಿಳಿಸ್ತಾ ಇರಿ ಅಂತ ಕೇಳಿದ್ರೆ ಎಲ್ಲಾ ವಿಷಯಗಳನ್ನ ಅವರೊಬ್ಬರೇ ಎಲ್ಲರಿಗೂ ತಲುಪಿಸೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಜನರುಗಳ ಜೊತೆ ಏನು ಬೇಕೋ ಆ ಫೆಸಿಲಿಟಿಗಳನ್ನ ಮಾಡ್ಕೊಡೋದಕ್ಕೆ ಅವ್ರ ಜೊತೆ ಕೆಲವಷ್ಟು ಡಿಸ್ಕಸ್ಗಳನ್ನ ಮಾಡ್ತಾ ಇರ್ತಾರೆ. ಎಷ್ಟೋ ಪ್ರೋಗ್ರಾಮ್ಗಳಲ್ಲಿ ಅವರು ಕೂಡ ಈ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಇನ್ನು ಜನರಿಗೆ ಈಸಿಯಾಗಿ ತಲುಪೋ ಮೀಡಿಯಾಗಳ ಮೂಲಕ ಜನರಿಗೆ ಈ ವಿಷಯಗಳನ್ನ ತಲುಪಿಸೋ ಕೆಲಸ ಚನ್ನಬಸವಣ್ಣ ಸ್ವಾಮಿಗಳು, ಉಳವಿ ಬಸವಧಾಮದಲ್ಲಿರುವಂತ ಚನ್ನಬಸವಣ್ಣ ಸ್ವಾಮಿಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಿ. ನಿಮ್ ಕೈಲಿ ಸಾಧ್ಯ ಆದ್ರೆ ಒಂದು ಸಲ ಆ ಜಾಗಕ್ಕೆ ವಿಸಿಟ್ ಮಾಡಿ, ಅಲ್ಲಿರುವಂತ ವಿಷಯಗಳನ್ನು ತಿಳ್ಕೊಳ್ತಾ ಹೋಗಿ. ಉಳುವಿನಲ್ಲಿರುವಂತ ಬಸವಧಾಮ, ಅಲ್ಲಿ ಸ್ವಾಮೀಜಿಗಳು ನಿಮ್ಗೆ ಪೂರ್ತಿಯಾಗಿ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ನಮ್ಮ ಹಳೆ ಪ್ರೋಗ್ರಾಮ್ಗಳಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಎಲ್ಲಾ ವಿಷಯಗಳನ್ನು ಡಿಸ್ಕಸ್ ಮಾಡಿ ತಿಳ್ಕೊಬಹುದು. ಇಂಥದ್ದು ಎಷ್ಟೋ ಪದಗಳಿದೆ, ಒಂದೊಂದೇ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.